ಸ್ಕಿನ್ನಲ್ಲಿ ಆಟೋಮೆಟಿಕಲಿ ನೀವು ಸ್ಕಿನ್ ಗ್ಲೋ ಆಗ್ತಿರ್ತೀರ. ಸ್ಕಿನ್ ನಿಮಗೆ ನೀವು ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ನೀವು ಫೀಲ್ ಮಾಡ್ತಿರ್ತೀರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನಾನು ಮುಂಚಿನ ವ್ಲಾಗ್ ಮಾಡಿದ್ನಲ್ಲ, ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ನಾನು ನನ್ನ ಹೋಮ್ ಟೌನ್ಗೆ ಹೋಗಿದ್ದೆ, ಅಂದರೆ ಚಿತ್ರದುರ್ಗಕ್ಕೆ ಹೋಗಿದ್ದೆ. 2 years ಆದಮೇಲೆ ಹೋಗಿದ್ದೆ. ಸೊ ತುಂಬ ಎಂಜಾಯ್ಮೆಂಟ್ ಮಾಡಿದೆ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ಲಾಂಗ್ ಗ್ಯಾಪ್ ತೊಗೊಂಡಿದ್ದೆ ಅಲ್ಲಿ ವಿಡಿಯೋ ಮಾಡೋದಕ್ಕೂ ನಂಗೆ ಆಗಲಿಲ್ಲ, ಬಿಕಾಸ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಆ್ಯಂಡ್ ನಾನು ಚಿತ್ರದುರ್ಗಕ್ಕೆ ಹೋದಾಗ ನನ್ನ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಅಲ್ಲಿ ನೀರು ನಾನು ಹುಟ್ಟು ಬೆಳೆದಿರೋವಂತಹ ಅದೇ ನೀರಲ್ವಾ, ಸೊ ಅಲ್ಲಿ ನೀರು ನಂಗೆ ತುಂಬ ಚೆನ್ನಾಗಿ ಸ್ಯೂಟ್ ಆಗುತ್ತೆ. ಆ್ಯಂಡ್ ನಾನಲ್ಲಿ ಜಾಸ್ತಿ ಫೇರ್ ಕೂಡ ಆಗ್ತೀನಿ ಆ್ಯಂಡ್ ನನ್ನ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಬಟ್ ಈ ಸಲ ಏನಾಯಿತು, ಆಫ್ಟರ್ 2 years ಹೋಗಿದ್ನಲ್ವ, ಸೊ ನಾನು ಪೂರ್ತಿ ಚಿತ್ರದುರ್ಗ ಇನ್ನೊಂದ್ಸಲ ನೋಡಿದೆ. ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಸ್ವಲ್ಪ ಶಾಪಿಂಗ್ ಮಾಡಿದೆ, ಅದು ಇದು ತಿಂದೆ. ಎಸ್ಪೆಷಲಿ ಮಸಾಲೆ ಪುರಿ ಆ್ಯಂಡ್ ಪಾನಿಪುರಿ ಜಾಸ್ತಿ ತಿಂದೆ. ಸೊ ಹೊರಗಡೆ ಜಾಸ್ತಿ ತಿರುಗಾಟ ಆಗಿರೋದ್ರಿಂದ ತುಂಬ ಬಿಸಿಲಿತ್ತು, ನಾನು ಬಿಸಿಲಲ್ಲಿ ಜಾಸ್ತಿ ತಿರುಗಾಡಿದೆ. ಸೊ ತುಂಬ ಸನ್ ಟ್ಯಾನ್ ಕೂಡ ಆಯಿತು. ವಾಪಸ್ ಬಂದ ಮೇಲೆ ನನ್ನ ಸ್ಕಿನ್ ಫುಲ್ ಡಲ್ ಆಗಿತ್ತು, ಬ್ಲ್ಯಾಕ್ ಆಗಿತ್ತು. ಅನ್ನಿವನ್ ಸ್ಕಿನ್ ಟೋನ್ ಕೂಡ ಆಗಿತ್ತು. ನಾನು ನಿಮಗೆ ತೋರಿಸ್ತೀನಿ ಹೇಗಾಗಿತ್ತು ಅಂತ. ಅಥವಾ ಈಗ ನೀವು ಸೈಡಲ್ಲಿ ನೋಡ್ತಿರ್ಬೋದು. ಸೊ ತುಂಬ ಸನ್ ಟ್ಯಾನ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಫುಲ್ ಬಾಡಿ, ಕೈ, ನಾನು ಜಾಸ್ತಿ ಸ್ಲೀವ್ಲೆಸ್ಸೇ ಹಾಕೊಂಡು ತಿರುಗಾಡಿದ್ದು. ಕೈ, ಫೇಸ್, ನೆಕ್, ಬ್ಯಾಕ್ ಎಲ್ಲವೂ ಫುಲ್ ಸನ್ ಟ್ಯಾನ್ ಆಗಿಬಿಟ್ಟಿತ್ತು. ಸೊ ವಾಪಸ್ ಇಲ್ಲಿಗೆ ಬಂದ ಮೇಲೆ ಮತ್ತೆ ನಾನು ಸ್ವಲ್ಪ ಪ್ಯಾಕ್ ಎಲ್ಲ ಯೂಸ್ ಮಾಡಬೇಕು ಅಂದ್ಕೊಂಡು ರೆಡಿ ಮಾಡಿದೆ. ಸೊ ನಾನು ಸೀರೀಸ್ ಥರ ಮಾಡ್ತಾ ಇದ್ದೀನಿ. ಈ ಸೀರೀಸಲ್ಲಿ ಫುಲ್ ಸಮ್ಮರ್ಗೋಸ್ಕರ ನಿಮಗೆ ಹೆಲ್ಪ್ ಆಗುತ್ತೆ. ಡಿ-ಟ್ಯಾನ್ ಸನ್ ಪ್ಯಾಕ್, ಅಂದರೆ ಡಿ-ಟ್ಯಾನ್ ಪ್ಯಾಕ್ ಇರುತ್ತೆ, ಇನ್ಸ್ಟೆಂಟಾಗಿ ಸನ್ ಟ್ಯಾನ್ ಹೋಗ್ಲಾಡಿಸೋವಂಥದ್ದು. ಆಮೇಲೆ ಫೇಸ್ ಪ್ಯಾಕ್ ಕೂಡ ಇರುತ್ತೆ, ಮೇಕಪ್ ಇರುತ್ತೆ. ಸೊ ಈ ಸೀರೀಸಲ್ಲಿ ತುಂಬ ಇರುತ್ತೆ ಸಮ್ಮರಿಗೆ ರಿಲೇಟೆಡ್ ಆಗಿರೋವಂಥದ್ದು. ಸೊ ಪ್ಲೀಸ್ ತಪ್ಪದೆ ನೋಡಿ. ಒಂದು 5 to 6 ವೀಡಿಯೋಸ್ ಅಂತೂ ಬರುತ್ತೆ ಈ ಸೀರೀಸ್ನಲ್ಲಿ. ಸೊ ಇನ್ಸ್ಟೆಂಟಾಗಿ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಒಂದು ಫೇಸ್ ಪ್ಯಾಕ್ನ ಟ್ರೈ ಮಾಡಿದೆ ಆ್ಯಂಡ್ ಅದು ತುಂಬ ಚೆನ್ನಾಗಿ ವರ್ಕ್ ಮಾಡ್ತು. ಇನ್ಸ್ಟೆಂಟಾಗಿ ನನ್ನ ಸ್ಕಿನ್ ಯಾವ ರೀತಿ ಎಲ್ಲ ಕಪ್ಪಾಗಿತ್ತು, ಸನ್ಬರ್ನ್ ಆಗಿತ್ತು ಇದೆಲ್ಲ. ಆಮೇಲೆ ಸನ್ಬರ್ನ್ ಆದಾಗ ಸ್ಕಿನ್ ಸ್ವಲ್ಪ ಉರಿಯುತ್ತೆ. ಸೊ ಅದೆಲ್ಲ ಆಗಿತ್ತಲ್ಲ, ಸೊ ಇಮ್ಮಿಡಿಯೇಟಾಗಿ ನನಗೆ ರಿಲೀಫ್ ಸಿಕ್ತು ಅದರಿಂದ. ಆ್ಯಂಡ್ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಆ ಪ್ಯಾಕ್ ಯಾವ ರೀತಿ ಮಾಡೋದು ಅಂತ. ತುಂಬ ಈಸಿ ಆ್ಯಂಡ್ ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಮನೇಲಿ ಸಿಗೋ ಅಂಥದ್ದು. ಸೊ ಈ ಪ್ಯಾಕ್ ಮಾಡೋದಕ್ಕೆ ನಾವು ಅಡುಗೆ ಮನೆಗೆ ಹೋಗಬೇಕಾಗುತ್ತೆ. ಆದರೆ ಫಸ್ಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ, ಅಂದರೆ ಈ ಪ್ಯಾಕ್ ನಾನು ಹೇಳೋಕ್ಕೂ ಮುಂಚೆ ಒಂದು ಮಾತು ಎಲ್ರಿಗೂ ಹೇಳ್ತೀನಿ. ಪ್ಲೀಸ್ ಎಲ್ಲರೂ ಫಸ್ಟ್ ಪ್ರತಿ ದಿವಸ ಐ ಆಮ್ ಬ್ಯೂಟಿಫುಲ್, ನಾನು ಸುಂದರವಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ. ಪ್ರತಿ ದಿವಸ ಮಿರರ್ ಮುಂದೆ ಹೇಳ್ಕೊಳ್ಳಿ, ಅಥವಾ ಸುಮ್ಮನೆ ಕೂತ್ಕೊಂಡಾಗ ನೀವು ಜಸ್ಟ್ ನಿಮಗೆ ನೀವು ಹೇಳ್ಕೊಳ್ಳಿ. ಆ್ಯಂಡ್ ನಿಮ್ಮ ಪಕ್ಕದಲ್ಲಿ ತುಂಬ ಅಪ್ಸರೆ ಅಂತ ಬ್ಯೂಟಿಫುಲ್ ಆಗಿರುವಂತಹ ಹುಡುಗಿ ಬಂದರೂ ಕೂಡ ಐ ಆಮ್ ಬ್ಯೂಟಿಫುಲ್, ನಾನು ಸುಂದರವಾಗಿದ್ದೀನಿ ಅಂತ ನೀವು ಹೇಳ್ಕೊತಾ ಬನ್ನಿ. ಕಾನ್ಫಿಡೆಂಟ್ ಆಮೇಲೆ ನೋಡಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ಒಂದು ರೀತಿಯಲ್ಲಿ ಇದು ಮ್ಯಾನಿಫೆಸ್ಟೇಷನ್ ಅಂತಲೇ ಅಂದ್ಕೊಳ್ಳಿ. ಅಂದರೆ ಹೇಳ್ತಾ ಬಂದರೆ ಅದು ಆಗ್ತಾ ಹೋಗುತ್ತೆ, ನಮಗೆ ಕಾನ್ಫಿಡೆಂಟ್ ಕೂಡ ಬರುತ್ತೆ. ಆ್ಯಂಡ್ ಜೊತೆಗೆ ಅದು ನಮಗಲ್ಲಂಥ ಪಾಸಿಟಿವ್ ವೈಬ್ಸ್ ಕೂಡ ಬರ್ತಾ ಇರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಪ್ರತಿ ದಿವಸ. ಆ್ಯಂಡ್ ನೋಡಿ ನಿಮಗೆ ಅದು ಸ್ಕಿನ್ನಲ್ಲಿ ಆಟೋಮೆಟಿಕಲಿ ನೀವು ಸ್ಕಿನ್ ಗ್ಲೋ ಆಗ್ತಿರ್ತೀರ. ಸ್ಕಿನ್ ನಿಮಗೆ ನೀವು ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ನೀವು ಫೀಲ್ ಮಾಡ್ತಿರ್ತೀರ. ನೀವು ಕಪ್ಪಿಗಿರಿ, ಸ್ಕಿನ್ ಏನೇ ಆಗಿರಲಿ, ಪಿಂಪಲ್ ಇರಲಿ, ಮಾರ್ಕ್ಸ್ ಇರಲಿ, ಅಥವಾ ನೀವು ಕೆಡ್ದಾಗಿರಿ, ಏನೇ ಆಗಲಿ, ಅಯ್ಯೋ ಎಷ್ಟು ಚೆನ್ನಾಗಿದ್ದಾಳಪ್ಪ, ನಾನು ತುಂಬ ಚೆನ್ನಾಗಿಲ್ಲ, ನನ್ನ ಮದುವೆ ಆಗ್ತಿಲ್ಲ, ಅಥವಾ ನಾನು ಯಾರೂ ನೋಡಲ್ಲ, ಈ ಥರ ಏನು ಇಟ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ ಐ ಆಮ್ ಬ್ಯೂಟಿಫುಲ್, ನಾನು ಸುಂದರವಾಗಿದ್ದೀನಿ, ಇಷ್ಟು ಹೇಳ್ಕೊತಾ ಬನ್ನಿ. ದಿನ ಅಟ್ಲೀಸ್ಟ್ 1 or 2 times ಹೇಳ್ಕೊತಾ ಬನ್ನಿ. ಆಮೇಲೆ ನೋಡಿ ನಿಮ್ಮ ಲೈಫಲ್ಲಿ ಅದು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಸೊ ಬನ್ನಿ ಈಗ ಈ ಫೇಸ್ ಪ್ಯಾಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಮಗೆ ಕಾಫಿ ಪೌಡರ್ ಬೇಕಾಗುತ್ತೆ. ನಾನು ಈ ಸ್ಪೂನ್ ಅಳತೆಯಲ್ಲೇ ತಗೋತಾ ಇದ್ದೀನಿ. ಕಾಫಿ ಪೌಡರ್ ನಾನು ಇದನ್ನು ವಯನಾಡಿಂದ ತೊಗೊಂಡ್ಬಂದಿದ್ದು. ಇದು ಇನ್ಸ್ಟೆಂಟ್ ಕಾಫಿ ಪೌಡರ್ ಅಲ್ಲ, ಕಾಫಿ ಬೀನ್ಸ್ನ ಮತ್ತು ರೋಸ್ಟ್ ಮಾಡಿ ಗ್ರೈಂಡ್ ಮಾಡ್ತಾರಲ್ಲ ಅದಾದರೂ ಯೂಸ್ ಮಾಡ್ಬೋದು. ಅಥವಾ ನಿಮ್ಮ ಮನೇಲಿ ಇನ್ಸ್ಟೆಂಟ್ ಇದ್ದರೆ ಅದು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದನ್ನು ನಾನು 1 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ.
ಜಸ್ಟ್ ಫೇಸಿಗಾದರೆ 1 ಸ್ಪೂನ್ ಯೂಸ್ ಮಾಡಿ, ಫುಲ್ ಹೋಲ್ ಬಾಡಿಗಾದರೆ ಇನ್ನೂ ಜಾಸ್ತಿಯಲ್ಲಿ ಯೂಸ್ ಮಾಡಿ. ಸೊ ಇದನ್ನು ನಾನೀಗ ನನ್ನ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಸೈಡಿಗೆ ಇಡ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಹನಿ ಯೂಸ್ ಮಾಡ್ತಾ ಇದ್ದೀನಿ, ಜೇನುತುಪ್ಪ. ಇದು ಆ್ಯಕ್ಚುಲಿ 24 ಮಂತ್ರ ಆರ್ಗ್ಯಾನಿಕ್ ಹನಿ. ಆರ್ಗ್ಯಾನಿಕ್ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಯಾವ ಹನಿ ಬೇಕಾದ್ರೂ ನಡೆಯುತ್ತೆ. ಇದನ್ನು ನಾನು 1 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಹನಿ ಕೂಡ ಅಷ್ಟೇ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಬ್ರೈಟ್ನೆಸ್ ಕೊಡೋದಕ್ಕೆ, ಗ್ಲೋ ಕೊಡೋದಕ್ಕೆ. ಆ್ಯಂಡ್ ಇಷ್ಟು ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾವಿಲ್ಲಿ ನಿಂಬೆಹಣ್ಣನ್ನು ಯೂಸ್ ಮಾಡಬಹುದು. ಯಾರಿಗೆಲ್ಲ ನಿಂಬೆಹಣ್ಣು ತುಂಬ ಚೆನ್ನಾಗಿ ಸ್ಯೂಟ್ ಆಗುತ್ತಲ್ಲ ಅವರು 100% ಯೂಸ್ ಮಾಡಿ ಇದನ್ನು. ಯಾಕಂದರೆ ನಿಂಬೆಹಣ್ಣು ಒಂದು ಆಸ್ಟ್ರಿಂಜೆಂಟ್ ಥರ ವರ್ಕ್ ಮಾಡುತ್ತೆ ಆ್ಯಂಡ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆದರೆ ಯಾರಿಗೆಲ್ಲ ನಿಂಬೆಹಣ್ಣು ಸ್ಯೂಟ್ ಆಗಲ್ವಲ್ಲ, ಸೊ ಅವ್ರು ಇದನ್ನು ಪಕ್ಕಕ್ಕಿಡಿ, ನಿಂಬೆಹಣ್ಣನ್ನು ಯೂಸ್ ಮಾಡಬೇಡಿ. ಸೊ ಅದ್ರ ಬದಲು ನೀವು ಮೊಸರನ್ನು ಯೂಸ್ ಮಾಡಬಹುದು. ಸೊ ನಾನಿಲ್ಲಿ ಮೊಸರು ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ಜನಕ್ಕೆ ನಿಂಬೆಹಣ್ಣು ಸ್ಯೂಟ್ ಆಗೋದಿಲ್ಲ. ಸೊ ಮೊಸರು ನೋಡಿಕೊಂಡು ಯೂಸ್ ಮಾಡಿ, ಇದು ಪೇಸ್ಟ್ ರೀತಿ ಆಗಬೇಕು. ಸೊ ಅದಕ್ಕೋಸ್ಕರ ನೋಡಿಕೊಂಡು ಸ್ವಲ್ಪ ಮೊಸರು ಹಾಕ್ತಾಯಿರಿ. ನಿಂಬೆಹಣ್ಣಾದರೆ ನೀವು ಅದು ಕೂಡ ಪೇಸ್ಟ್ ಆಗಬೇಕು, ಆ ರೀತಿ ಹಾಕ್ಕೊಳ್ಳಿ. ಆದರೆ ನಿಂಬೆಹಣ್ಣು ಒಂದು 5 to 6 ಡ್ರಾಪ್ಸ್ ಹಾಕ್ಕೊಳ್ಳಿ. ಆ್ಯಂಡ್ ಜೇನುತುಪ್ಪ ಸ್ವಲ್ಪ, ನಾನು 1 ಸ್ಪೂನ್ ಹಾಕಿದ್ನ, ನೀವು ಬೇಕಿದ್ರೆ 2 ಸ್ಪೂನ್ ಹಾಕ್ಕೋಬಹುದು. ಓಕೆ, 1 ಸ್ಪೂನ್ ಮೊಸರು ಸಾಕಾಗುತ್ತೆ ಇದಕ್ಕೆ. ಸೊ ಅಪ್ರಾಕ್ಸಿಮೇಟ್ಲಿ ಎಲ್ಲವೂ 1 ಸ್ಪೂನೇ ಯೂಸ್ ಮಾಡಿದ್ದೀವಿ. ನಿಂಬೆಹಣ್ಣು ಕೂಡ ನೀವು 1 ಸ್ಪೂನ್, ಅಪ್ರಾಕ್ಸಿಮೇಟ್ಲಿ 1 ಸ್ಪೂನ್ ನೀವು ನಿಂಬೆಹಣ್ಣಿನ ಜ್ಯೂಸ್ ಯೂಸ್ ಮಾಡ್ಬೋದು. ನಿಂಬೆಹಣ್ಣು ಅಥವಾ ಮೊಸರು, ಓಕೆ, ಎರಡನ್ನೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಮ್ಮ ಇನ್ಸ್ಟೆಂಟಾಗಿ ನಮ್ಮ ಸ್ಕಿನ್ನಿಗೆ ಗ್ಲೋ ಕೊಡುವಂತಹ ಈ ಡಿ ಟ್ಯಾನ್ ಫೇಸ್ ಪ್ಯಾಕ್ ರೆಡಿ ಇದೆ. ಈಗ ಇದನ್ನು ಫೇಸ್ ಮೇಲೆ ಅಪ್ಲೈ ಮಾಡೋಣ. ನಾನು ಸ್ಪೂನಲ್ಲಿರೋದನ್ನು ಸೈಡಿಗೆ ಹಚ್ಚಿಬಿಡ್ತೀನಿ. ಓಕೆ, ಈಗ ಫೇಸ್ ಮೇಲೆ ಅಪ್ಲೈ ಮಾಡೋಣ. ಸೊ ಈ ಫೇಸ್ ಮೇಲೆ ಅಪ್ಲೈ ಮಾಡುವಂಥ ಟೈಮ್ ನಾನು ಮೊದಲು ಸ್ಪೆಕ್ಸ್ನ ರಿಮೂವ್ ಮಾಡಿಬಿಡ್ತೀನಿ. ಆ್ಯಂಡ್ ಈ ಥರ ಸ್ವಲ್ಪ ಪೂಜೆ ಮಾಡಿದ್ದೆ, ಕುಂಕುಮ ಆ್ಯಂಡ್ ಗಂಧ ಹಚ್ಕೊಂಡಿದ್ದೀನಿ, ಅದನ್ನು ಕೂಡ ಜಸ್ಟ್ ರಿಮೂವ್ ಮಾಡಿಬಿಡ್ತೀನಿ. ಓಕೆ, ಈಗ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ. ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾ ನನ್ನ ಸ್ಕಿನ್ ಸ್ವಲ್ಪ ಬ್ರೈಟ್ ಆಗಿದೆ, ಸ್ವಲ್ಪ ಒಂದು ಲೆವೆಲಿಗೆ ಬಂದಿದೆ, ಆದರೆ ಇನ್ನು ಸ್ವಲ್ಪ ಇಂಪ್ರೂವ್ ಆಗಬೇಕು. ನಾನು ನಿಮಗೆ ಸೀರೀಸ್ ಮಾಡ್ತೀನಲ್ಲ, ಅದರಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಈ ಫೇಸ್ ಪ್ಯಾಕ್ನ ನನ್ನ ಸ್ಕಿನ್ ಮೇಲೆ ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಮೊಸರು ಆ್ಯಡ್ ಮಾಡಿದ್ದೀವಿ, ಸೊ ಇದು ಸ್ವಲ್ಪ ಥಿಕ್ಕಾಗಿ ಅನಿಸ್ತಾ ಇದೆ. ನೀವು ನಿಂಬೆಹಣ್ಣು ಯೂಸ್ ಮಾಡಿದರೆ ಇದು ಸ್ವಲ್ಪ ಲೈಟ್ ಆಗಿರುತ್ತೆ. ಸೊ ಫೇಸ್ ಮೇಲೆಲ್ಲ ಅಪ್ಲೈ ಮಾಡಿ. ಆ್ಯಂಡ್ ಇದನ್ನು ನೀವು ಹೋಲ್ ಬಾಡಿ ಮೇಲೆ ಕೂಡ ಅಪ್ಲೈ ಮಾಡ್ಬೋದು. ಆದರೆ ನೀವು ಅಕಸ್ಮಾತ್ ಇದರಲ್ಲಿ ನಿಂಬೆಹಣ್ಣು ಹಾಕಿದರೆ ಮಕ್ಕಳ ಮೇಲೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅಬೌವ್ 16 ಇಯರ್ಸ್ನವರೇ ಯೂಸ್ ಮಾಡಿ. ನಿಂಬೆಹಣ್ಣು ಹಾಕಿಲ್ಲ ಅಂದರೆ ನೀವು 10 ಇಯರ್ಸ್ ಮೇಲಿನ ಮಕ್ಕಳಿಗೂ ಕೂಡ ಇದನ್ನು ಅಪ್ಲೈ ಮಾಡಬಹುದು. ಸೊ ಈ ರೀತಿ ಹೋಲ್ ಬಾಡಿ ಕೂಡ ಅಪ್ಲೈ ಮಾಡ್ಬೋದು. ನಾನು ಜಸ್ಟ್ ಫೇಸಿಗೋಸ್ಕರ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಇಷ್ಟೇ ಮಾಡ್ಕೊಂಡಿದ್ದೀನಿ. ಫೇಸ್ ಆ್ಯಂಡ್ ನೆಕ್ ಕೂಡ ಕವರ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಬಾಡಿ ಪಾರ್ಟ್ ಯಾವ್ದು ಎಕ್ಸ್ಪೋಸ್ ಆಗುತ್ತಲ್ಲ, ಬ್ಲೌಸ್ ಹಾಕೊಂಡಾಗ ಬೆನ್ನು ಆ್ಯಂಡ್ ಕೈ, ಕೆಲವು ಸಲ ಸ್ಲೀವ್ಲೆಸ್ ಟಾಪ್ ಹಾಕ್ಕೋತೀವಿ, ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೊಂಡಿರ್ತೀವಿ. ಸೊ ಆವಾಗಲೂ ಕೂಡ ನೀವು ಫುಲ್ ಹೋಲ್ ಕೈಗೂ ಕೂಡ ಅಪ್ಲೈ ಮಾಡಬಹುದು. ಟ್ರಸ್ಟ್ ಮೀ, ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಇದು ನಿಮ್ಮ ಸ್ಕಿನ್ಗೆ. ನಾನು ಫೇರ್ನೆಸ್ ಕೊಡುತ್ತೆ ಅಂತ ಹೇಳ್ತಾ ಇಲ್ಲ, ಇದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ, ಇನ್ಸ್ಟೆಂಟ್ ಬ್ರೈಟ್ನೆಸ್ ಕೊಡುತ್ತೆ. ಇದು ಡಿ ಟ್ಯಾನ್ ಪ್ಯಾಕ್ ಅಂತ ಹೇಳಿದೆ. ಇನ್ಸ್ಟೆಂಟ್ ಆಗಿ ಏನೇ ನಿಮ್ಮದು ಸನ್ ಟ್ಯಾನಿಂದ ಸನ್ ಬರ್ನ್ ಆಗಿದ್ರೆ ಅಥವಾ ಟ್ಯಾನ್ ಆಗಿದ್ರೆ, ಕಪ್ಪಾಗಿದ್ರೆ ಸ್ಕಿನ್, ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಅದು ಹೊರಟೋಗುತ್ತೆ. ಆ್ಯಂಡ್ ನಿಮ್ಮ ಮುಂಚಿನ ಸ್ಕಿನ್ ಕಲರ್ ಇತ್ತಲ್ಲ, ಆ ಸ್ಕಿನ್ ಟೋನ್ ನಿಮಗೆ ವಾಪಸ್ ಬರುತ್ತೆ. ಆ್ಯಂಡ್ ಇದನ್ನು ಯಾವಾಗ ಅಪ್ಲೈ ಮಾಡಬೇಕು ಅಂದರೆ, ಇದನ್ನು ನೀವು ರೆಗ್ಯುಲರ್ ಆಗಿ ದಿವಸ ಬಿಟ್ಟು ದಿವಸ ಅಪ್ಲೈ ಮಾಡ್ತಾ ಇರಿ. ಸೊ ಈ ರೀತಿ ಮಾಡಿ ಜಸ್ಟ್ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿ, ಜಾಸ್ತಿ ಹಾರ್ಶ್ ಆಗಿ ಸ್ಕ್ರಬ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಅಕಸ್ಮಾತ್ ಅದು ಪೌಡರ್ ಕಾಫಿ ಬೀನ್ಸ್ ಇರುತ್ತಲ್ಲ, ಅದನ್ನು ಗ್ರೈಂಡ್ ಮಾಡಿರೋವಂತಹ ಪೌಡರ್ ಅದನ್ನು ಯೂಸ್ ಮಾಡಿದರೆ ಜಾಸ್ತಿ ಹಾರ್ಡಾಗಿ ಸ್ಕ್ರಬ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೀವು ಇನ್ಸ್ಟೆಂಟ್ ಪೌಡರ್ ಯೂಸ್ ಮಾಡಿದರೂ ಕೂಡ ನಿಮಗೆ ಇಷ್ಟೊಂದು ಥಿಕ್ ಲೇಯರ್ ಬರೋದಿಲ್ಲ. ಸೊ ಪರವಾಗಿಲ್ಲ, ಯಾವ ಕಾಫಿ ಆದರೂ ಓಕೆ.
ಸೊ ಈ ರೀತಿ ಜಸ್ಟ್ ಲೈಟಾಗಿ ಸ್ಕ್ರಬ್ ಮಾಡಿ, ಯಾಕಂದರೆ ಸನ್ ಟ್ಯಾನ್ ಆಗಿರುತ್ತೆ, ಸನ್ ಬರ್ನ್ ಆಗಿರುತ್ತೆ ಮತ್ತು ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ನೀವು ಲೆಮನ್ ಯೂಸ್ ಮಾಡಿದರೆ ಲೆಮನ್ನಲ್ಲಿ ಅದು ಸ್ವಲ್ಪ ಅದು ಆಸ್ಟ್ರಿಂಜೆಂಟ್ ಕ್ವಾಲಿಟಿ ಇರುತ್ತಲ್ಲ, ಪ್ರಾಪರ್ಟಿ ಇರುತ್ತಲ್ಲ ಅದರಲ್ಲಿ, ಸೊ ನಿಮ್ಮ ಸ್ಕಿನ್ ಸ್ವಲ್ಪ ಅದು ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಉರಿದ್ರೆ ಇಮಿಡಿಯೇಟಾಗಿ ವಾಶ್ ಮಾಡ್ಕೊಳ್ಳಿ, ಸ್ವಲ್ಪ ಉರಿದ್ರೆ ಅದ್ರ ಪ್ರಾಪರ್ಟಿನೇ, ಅದ್ರ ಗುಣನೇ ಸ್ವಲ್ಪ ಉರಿಯುವಂಥದ್ದು, ಅದು ವರ್ಕ್ ಆಗ್ತಿದೆ ಅಂತ. ಸೊ ಈ ರೀತಿ ಲೈಟಾಗಿ ಸ್ಕ್ರಬ್ ಮಾಡಿ ಆ್ಯಂಡ್ ಜಸ್ಟ್ 10 ಮಿನಿಟ್ಸ್ ಬಿಟ್ಬಿಡಿ. 10 ಮಿನಿಟ್ಸ್ ಅಥವಾ ಜಸ್ಟ್ ನಿಮಗೆ ಯಾವಾಗ ಫೇಸ್ ವಾಶ್ ಮಾಡ್ಕೋಬೇಕು ಅಂತ ಅನ್ಸುತ್ತಲ್ಲ ಆವಾಗ ಫೇಸ್ ವಾಶ್ ಮಾಡ್ಕೊಳ್ಳಿ. ಮಿನಿಮಮ್ ಇದನ್ನ 10 ಮಿನಿಟ್ಸ್ವರೆಗೂ ನೀವು ಬಿಡಬೇಕಾಗುತ್ತೆ. ಸೊ 10 ಮಿನಿಟ್ಸ್ ಆದಮೇಲೆ ಫೇಸ್ನ ನೀವು ವೈಪ್ ಮಾಡ್ಕೊಳ್ಳಿ ಕ್ಲಾತಿಂದ, ಅಥವಾ ಫೇಸ್ನ ಈ ರೀತಿ ಸ್ಪ್ಲ್ಯಾಶ್ ಮಾಡ್ಕೊಳ್ಳಿ ನೀರಿಂದ, ಈ ರೀತಿ. ಓಕೆ, ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ನೀವು ಫೇಸ್ನ ವಾಶ್ ಮಾಡ್ಕೊಳ್ಳಿ. ನಾನು ಒಂದು 10 ನಿಮಿಷ ಇದೇ ರೀತಿ ಬಿಡ್ತೀನಿ. 10 ನಿಮಿಷ ಆದಮೇಲೆ ನಾನು ಸ್ಕಿನ್ ಮೇಲೆ ಈ ರೀತಿ ಮಾಡ್ಕೊತೀನಿ ನೀರನ್ನು. ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಸ್ಕಿನ್ ನೋಡ್ಬೋದು ನೀವು, ಇನ್ಸ್ಟೆಂಟಾಗಿ ಯಾವ ರೀತಿ ಬ್ರೈಟ್ ಆಗಿದೆ ಅಂತ. ಇನ್ಸ್ಟೆಂಟಾಗಿ ಸನ್ ಟ್ಯಾನ್ ರಿಮೂವ್ ಮಾಡುತ್ತೆ. ಆ್ಯಂಡ್ ಇದನ್ನು ವೈಪ್ ಈ ರೀತಿ ಒಂದು ಸಾಫ್ಟ್ ಆಗಿರೋಂಥ ಮೈಕ್ರೋಫೈಬರ್ ಕ್ಲಾತ್ ಇದ್ದರೆ ಇನ್ನು ತುಂಬ ಒಳ್ಳೆಯದು. ಸಾಫ್ಟ್ ಆಗಿರೋಂತಹ ಫೇಸ್ ಟವಲ್ನ ಯೂಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಜಸ್ಟ್ ಪ್ಯಾಟ್ ಮಾಡ್ಕೊಳ್ಳಿ. ತುಂಬ ಜನ ಈ ರೀತಿ ರಬ್ ಮಾಡ್ಕೋತಾರೆ, ಆ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಹೀಗೆ. ಓಕೆ, ಸೊ ಇದಾದಮೇಲೆ ನಿಮ್ಮ ಸ್ಕಿನ್ ಸ್ವಲ್ಪ ಎಳಿತಾ ಇದೆ, ಸ್ವಲ್ಪ ಹೀಗೆ ಟೈಟ್ನೆಸ್ ಅಂತ ಅನ್ನಿಸ್ತಾ ಇರುತ್ತೆ, ಅದು ನಾರ್ಮಲ್ ಅದು. ಸೊ ಹೆದರ್ಕೊಳಕ್ಕೆ ಹೋಗಬೇಡಿ. ಸೊ ಇದಾದಮೇಲೆ ನಿಮಗೆ ಟೋನರ್ ಅವಶ್ಯಕತೆ ಇರುತ್ತೆ. ಟೋನರ್ ನಿಮಗೆ ಯಾವ್ದು ನಿಮ್ಮ ಮನೇಲಿ ಇದೆಯಲ್ಲ, ನೀವು ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ಯೂಸ್ ಮಾಡಿ. ನಾನಿಲ್ಲಿ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ರೋಸ್ ವಾಟರ್ ಸ್ಪ್ರೇ ಕೂಡ ಸಿಗುತ್ತೆ, ಅದನ್ನು ನೀವು ಯೂಸ್ ಮಾಡಬಹುದು. ಸೊ ನನ್ನ ಹತ್ರ ಈಗ ಸ್ಪ್ರೇ ಇಲ್ಲ. ಆ್ಯಂಡ್ ಫ್ರಿಜ್ಜಲ್ಲಿ ನೀವು ಅಕಸ್ಮಾತ್ ರೋಸ್ ವಾಟರ್ ಇಟ್ಟು ಯೂಸ್ ಮಾಡಿ ಸಮ್ಮರ್ನಲ್ಲಿ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅದು ನಿಮ್ಗೆ ತುಂಬ ಚೆನ್ನಾಗಿ ಕೂಲ್ ಆಗುತ್ತೆ. ಸೊ ರೋಸ್ ವಾಟರ್ನ ಜಸ್ಟ್ ಎಲ್ಲ ಕಡೆ ಹೀಗೆ, ಸ್ಪ್ರೇ ಇದ್ರೂ ಓಕೆ, ಸ್ಪ್ರೇ ಇಲ್ಲ ಅಂದ್ರೂ ಈ ರೀತಿ ಯೂಸ್ ಮಾಡ್ಕೊಳ್ಳಿ, ಹೀಗೆ. ಓಕೆ, ಆ್ಯಂಡ್ ತಾನಾಗಿ ಇದನ್ನು ಡ್ರೈ ಆಗೋದಕ್ಕೆ ಬಿಟ್ಬಿಡಿ. ಒರೆಸ್ಕೊಳ್ಳೋದು ಅಥವಾ ಫ್ಯಾನ್ ಹಾಕೊಂಡು ಕೂತ್ಕೊಳ್ಳೋದು ಈ ರೀತಿ ಏನು ಮಾಡೋಕ್ಕೆ ಹೋಗ್ಬೇಡಿ. ತಾನಾಗಿ ಇದು ಡ್ರೈ ಆಗಬೇಕು. ನೋಡಿ, ನಾನು ಅಪ್ಲೈ ಮಾಡಿದೆ, ಈಗಾಗಲೇ ಡ್ರೈ ಆಗ್ತಾ ಇದೆ. ಓಕೆ, ಸೊ ಸ್ವಲ್ಪ ಡ್ರೈ ಆಗಿದ್ದಾದಮೇಲೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಮಾಯ್ಶ್ಚರೈಸರ್. ಸೊ ಮಾಯ್ಶ್ಚರೈಸರ್ ಕೂಡ ಯೂಸ್ ಮಾಡಿ. ನಿಮ್ಮ ಸ್ಕಿನ್ನಿಗೆ ಯಾವ ಮಾಯ್ಶ್ಚರೈಸರ್ ಯೂಸ್ ಆಗುತ್ತಲ್ಲ, ಅಂದರೆ ಯೂಸ್ ಮಾಡ್ತಾ ಇದ್ದೀರಲ್ಲ, ಸೊ ಅದನ್ನು ನೀವು ಯೂಸ್ ಮಾಡಿ. ಸಮ್ಮರಲ್ಲಿ ಸ್ವಲ್ಪ ಲೈಟ್ ಮಾಯ್ಶ್ಚರೈಸರೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಯಾವ್ದು ಸೂಟ್ ಆಗುತ್ತಲ್ಲ ಅದು. ಅಕಸ್ಮಾತ್ ನೀವು ಫೇಶಿಯಲ್ ಆಯಿಲ್ ಯೂಸ್ ಮಾಡ್ತಿದ್ರೆ ಫೇಶಿಯಲ್ ಆಯಿಲ್ನು ಕೂಡ ನೀವು ಅಪ್ಲೈ ಮಾಡಬಹುದು. ಬಟ್ ಸ್ವಲ್ಪ ನರಿಶಿಂಗ್ ಆಗಿರಬೇಕು ಆ್ಯಂಡ್ ನಿಮ್ಮ ಸ್ಕಿನ್ನಿಗೆ ಲೈಟ್ ಆಗಿರಬೇಕು. ಹೆವಿ ಆಗಿರೋವಂಥದ್ದು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ, ನನ್ನ ಸ್ಕಿನ್ನಲ್ಲಿ ಆ ಗ್ಲೋ, ಬಟ್ ನನ್ನ ಸ್ಕಿನ್ ಇನ್ನೂ ಗ್ಲೋ ಆಗ್ತಿತ್ತು. ಸೊ ಇನ್ನೂ ಸ್ವಲ್ಪ ಬೇಕು ನನಗೆ. ಬಟ್ ಇದು 1 ವಾರ ನಾನು ಅಂದರೆ ಸೀರೀಸ್ ಮಾಡ್ತಾ ಇದ್ದೀನಲ್ಲ, ಸೊ ಅದರಲ್ಲಿ ನಿಮಗೆ ಅದು ಬಂದುಬಿಡುತ್ತೆ ಯಾವ್ಯಾವ ಫೇಸ್ ಪ್ಯಾಕ್ ಎಲ್ಲ ಯೂಸ್ ಮಾಡ್ತಿದ್ದೀನಿ ಅಂತ. ನೆಕ್ಸ್ಟ್ ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್, ತುಂಬ ಇಂಪಾರ್ಟೆಂಟ್ ಸನ್ಸ್ಕ್ರೀನ್ ನೀವು ಮನೇಲಿದ್ದಾಗ 3 ಅವರ್ಸ್ಗೊಂದ್ಸಲ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಫೇಸ್ ಮೇಲೆ. ನನ್ನ ಸನ್ಸ್ಕ್ರೀನ್ ಆ್ಯಕ್ಚುಲಿ ಆಗಲೇ ಖಾಲಿ ಆಗಿದೆ. ಆರ್ಡರ್ ಮಾಡಿದ್ದೀನಿ, ಬಂದಿದೆ, ಬಟ್ ಇದು ಕಂಪ್ಲೀಟ್ಲಿ ಖಾಲಿ ಆದಮೇಲೆ ಅದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಏನು ಹೇಳ್ತಿದ್ದೆ, ಮನೇಲಿದ್ದಾಗ 3 ಅವರ್ಸ್ ಒಂದ್ಸಲ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಹೌದು, ಮನೇಲಿ ಒಳಗೆ ಇದ್ದರೂ ಕೂಡ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿ, ಬಟ್ 3 ಅವರ್ಸ್ಗೊಂದ್ಸಲ. ಹೊರಗಡೆ ಹೋದಾಗ ನೀವು 2 ಅವರ್ಸ್ಗೊಂದ್ಸಲ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಆದಷ್ಟು ನೀವು ಸನ್ಸ್ಕ್ರೀನ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಜಾಸ್ತಿ SPF ಇರೋವಂಥದ್ದನ್ನೇ ಯೂಸ್ ಮಾಡಿ. ದಟ್ಸ್ ಇಟ್. ಸೊ ಇಷ್ಟು. ಓಕೆ, ಈ ರೀತಿ ನೀವು ಎವ್ರಿ ಡೇ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಟೋನರ್ ಇಂಪಾರ್ಟೆಂಟ್, ಅದನ್ನು ಯೂಸ್ ಮಾಡಿ. ಆ್ಯಂಡ್ ಈ ಫೇಸ್ ಪ್ಯಾಕ್ ಒಂದು ದಿನ ಬಿಟ್ಟು ಒಂದು ದಿನ ಯೂಸ್ ಮಾಡ್ತಾ ಬನ್ನಿ. ಎಷ್ಟು ದಿನ ಯೂಸ್ ಮಾಡಬೇಕು ಅಂದರೆ, ನೀವು ಯಾವಾಗೆಲ್ಲ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀರಾ, ನಿಮ್ಮ ಸ್ಕಿನ್ ಸ್ವಲ್ಪ ಟಯರ್ಡ್ ಆಗಿದೆ, ಸ್ವಲ್ಪ ಬ್ಲ್ಯಾಕ್ ಆಗಿದೆ, ಡಲ್ ಆಗಿದೆ ಅಂತ ನಿಮ್ಗೆ ಅನ್ನಿಸಿದಾಗ ಇದನ್ನು ಯೂಸ್ ಮಾಡಿ. ಎಷ್ಟು ದಿವಸ ಅಂತ ಅಲ್ಲ, ಯಾಕಂದರೆ ಇದು ಇನ್ಸ್ಟೆಂಟಾಗಿ ನಿಮಗೆ ಟ್ಯಾನ್ ರಿಮೂವ್ ಮಾಡುತ್ತಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಯಾವಾಗೆಲ್ಲ ಬೇಕಲ್ಲ ಆವಾಗೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಬೇಕಿದ್ರೆ ಇದನ್ನು ಕಂಟಿನ್ಯೂಸ್ಲಿ ನೀವು 1 ಮಂತ್ವರೆಗೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಕಂಟಿನ್ಯೂಸ್ಲಿ ನೀವು ಯೂಸ್ ಮಾಡ್ತಾನೆ ಇರ್ಬೋದು. ಯಾಕಂದರೆ ಹೊರಗಡೆ ಅಂತೂ ಹೋಗೇ ಹೋಗ್ತೀವಿ. ಸೊ ಆವಾಗ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಫೀಲ್ ಮಾಡ್ತಾ ಇರುತ್ತೆ. ಆ್ಯಂಡ್ ಈಗ ನನ್ನ ಸ್ಕಿನ್ ತೋರಿಸ್ತೀನಿ, ಹತ್ತಿರ ಬಂದು ತೋರಿಸ್ತೀನಿ. ನನ್ನ ಸ್ಕಿನ್ನಲ್ಲಿ ನೀವು ಡಿಫ್ರೆನ್ಸ್ ನೋಡಬಹುದು. ಆ ಗ್ಲೋ ನೋಡಿ. ಆ್ಯಂಡ್ ಸನ್ ಟ್ಯಾನ್
ಕಡಿಮೆ ಆಗುತ್ತೆ ಅಲ್ವಾ. ಸೊ ಇನ್ಸ್ಟೆಂಟಾಗಿ ಸನ್ ಟ್ಯಾನ್ ರಿಮೂವ್ ಮಾಡ್ತೀರಾ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇನ್ನೊಂದು ಫೇಸ್ ಪ್ಯಾಕ್ ಬಗ್ಗೆ ಹೇಳೋದು ಮರ್ತಿದ್ದೆ. ಫೇಸ್ ಪ್ಯಾಕ್ ಡ್ರೈ ಆಗೋದಿಲ್ಲ, ಯಾಕಂದರೆ ಹನಿ ಹಾಕಿದ್ದೀವಿ, ಜೇನುತುಪ್ಪ ಡ್ರೈ ಮಾಡೋದಿಲ್ಲ. ಸೊ ನೀವು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇಟ್ಕೊಳ್ಳಿ, 10 ಮಿನಿಟ್ಸ್ ಮಿನಿಮಮ್. ಆ್ಯಂಡ್ ಆದಮೇಲೆ ಅದನ್ನು ವೈಪ್ ಮಾಡಿ ಅಥವಾ ಫೇಸ್ನ ವಾಶ್ ಮಾಡ್ಕೊಳ್ಳಿ ನೀರಿಂದ. ಸೊ ಹೀಗೆ ನನ್ನ ಸ್ಕಿನ್ ನೀರಿನ ತೊಂದರೆ ಇದೆಯಲ್ಲ, ಅದಕ್ಕೋಸ್ಕರ ಒಂದು ವೆಟ್ ಕ್ಲಾತ್ ತೊಗೊಂಡು ವೈಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ, ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆ್ಯಂಡ್ ನಿಮಗೆ ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಸ್ಕಿನ್ ಮೇಲೆ ಇದೇ ರೀತಿ ಗ್ಲೋ ಬಂತಾ, ಇನ್ಸ್ಟೆಂಟಾಗಿ ಫೇಸ್ ಅಂದರೆ ಸನ್ ಟ್ಯಾನ್ ಹೋಯ್ತಾ, ಬ್ರೈಟ್ನೆಸ್ ಬಂತಾ, ಅದೆಲ್ಲ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋ ಇಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.